ಭಾಗ 39. ಆ ವ್ಯಕ್ತಿ ಒಳಗೆ ಬಂದು ಅತ್ಯಂತ ಆತ್ಮೀಯವಾಗಿ ಹಲೋ ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ಕೃಷ್ಣವೇಣಿಯನ್ನು ಸ್ವಾಗತ ಮಾಡ್ತಾನೆ. ಹಲೋ. ಕೃಷ್ಣವೇಣಿ ಆಶ್ಚರ್ಯದಿಂದ ಎದ್ದು ನಿಂತು ಅವನಿಗೂ ಕೂಡ ವಂದನೆ ಮಾಡ್ತಾಳೆ. ಆ ವ್ಯಕ್ತಿ ಎದುರಿನ ಸೀಟಿನಲ್ಲಿ ಕುಳಿತನು. ಕೃಷ್ಣವೇಣಿ ವಿಸ್ಮಯದಿಂದ ನೀವೇನಾ ಲಿಯನ್ ಲ್ಯಾಕ್ರಾಯಿಕ್ಸ್ ಎಂದು ಕೇಳ್ತಾಳೆ. ಹೌದು. ಆ ವಿದೇಶಿ ವ್ಯಕ್ತಿ ತನಗೆ ತಿಳಿದಿದ್ದ ಮುರಿದ ಭಾಷೆಯಲ್ಲೇ ತಲೆಯಾಡಿಸಿ ಕಾಫಿ ತರಿಸಲು ಮಾಣಿಯನ್ನು ಕರೀತಾನೆ. ಅಂದ ಹಾಗೆ ನೀವು ಏನು ಕುಡಿಯೋಕೆ ಇಷ್ಟಪಡ್ತೀರಾ ಅಂತ ಆ ವ್ಯಕ್ತಿ ಕೇಳಿದಾಗ ಕೃಷ್ಣವೇಣಿಗೆ ಆಶ್ಚರ್ಯವಾಗುತ್ತೆ. ಆತನಿಗೆ ಈ ದೇಶದ ಭಾಷೆ ಶೈಲಿ ಎಲ್ಲವೂ ಕೂಡ ಸರಿಯಾಗಿ ಕರಗತವಾಗಿರಲಿಲ್ಲ. ಕೃಷ್ಣವೇಣಿ ಮುಗುಳ್ನಗುತ್ತಾ ಪರವಾಗಿಲ್ಲ, ನನಗೆ ಅರ್ಥ ಆಯಿತು, ನಾನು ಕ್ಯಾಪ್ಸನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಾಳೆ. ಆರ್ಡರ್ ಮಾಡಿ ಮುಗಿಸಿದ ನಂತರ ಲಿಯಾನ್ ಅತ್ಯಂತ ಉತ್ಸಾಹದಿಂದ ತನ್ನ ಬಗ್ಗೆ ಪರಿಚಯಿಸಿಕೊಳ್ಳತೊಡಗ್ತಾನೆ. ಕೃಷ್ಣವೇಣಿ ತೀವ್ರ ಗೊಂದಲಕ್ಕೊಳಗಾಗಿದ್ಲು. ಆಕೆ ಹಲವು ವರ್ಷಗಳ ಕಾಲ ವಿದೇಶದಲ್ಲಿ ವ್ಯಾಸಂಗ ಮಾಡಿದರೂ ಒಬ್ಬ ವಿದೇಶಿ ವ್ಯಕ್ತಿಯನ್ನು ಮದುವೆಯಾಗುವ ಬಗ್ಗೆ ಎಂದಿಗೂ ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಆ ವ್ಯಕ್ತಿ ಅತ್ಯಂತ ಸಭ್ಯನಾಗಿ ಒಬ್ಬ ಸುಸಂಸ್ಕೃತ ನಡವಳಿಕೆಯ ಪುರುಷನಂತೆ ವರ್ತಿಸ್ತಿದ್ದ. ಕೃಷ್ಣವೇಣಿ ಗಡಿಯಾರದಲ್ಲಿ ಸಮಯ ನೋಡಿಕೊಂಡ್ಳು. ಕನಿಷ್ಠ 10-15 ನಿಮಿಷಗಳ ಕಾಲ ಆತನ ಮಾತನ್ನು ಆಲಿಸಿ ನಂತರ ಏನಾದರೂ ತರ್ಕಬದ್ಧ ನೆಪ ಹೇಳಿ ಇಲ್ಲಿಂದ ಹೊರಡಬೇಕು ಅಂತ ಆಕೆ ನಿರ್ಧಾರ ಮಾಡಿದ್ಲು. ಅಪ್ಪನಿಗೆ ಇಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿಗಳ ಪರಿಚಯ ಎಲ್ಲಿಂದ ಆಯಿತು? ಅವರು ಒಬ್ಬ ವಿದೇಶಿ ವ್ಯಕ್ತಿಯನ್ನು ಸಂಪರ್ಕಿಸಿ ತಮ್ಮ ಮಗಳ ಭವಿಷ್ಯಕ್ಕಾಗಿ ಈ ರೀತಿ ಭೇಟಿಯನ್ನು ಏರ್ಪಡಿಸಿದ್ದಾರೆ ಎಂದರೆ ನಂಬಲು ಸಾಧ್ಯವಾಗ್ತಿಲ್ಲ ಎಂದು ಆಕೆ ಮನದಲ್ಲಿ ಯೋಚಿಸಿದ್ಲು. ಆ ಕಾಫಿ ಶಾಪ್ನ ಹೊರಗೆ ನಿಂತಿದ್ದಂತಹ ಆ ಮಸೆರಾಟಿ ಕಾರನ್ನು ನೋಡಿದ ನಂತರ ಕೃಷ್ಣವೇಣಿಗೆ ತನ್ನ ತಂದೆಯ ಹಿನ್ನೆಲೆಯ ಬಗ್ಗೆ ಮತ್ತಷ್ಟು ಅನುಮಾನಗಳು ಮೂಡಿತು. ಆಕೆಗೆ ಈ ವ್ಯಕ್ತಿಯ ಪರಿಚಯ ಹೇಗೆ ಸಿಕ್ಕಿರಬಹುದು ಎಂಬುದು ಇನ್ನೂ ನಿಗೂಢವಾಗಿಯೇ ಇತ್ತು. ಕೃಷ್ಣವೇಣಿ ಮತ್ತು ಆಕೆಯ ಬ್ಲೈಂಡ್ ಡೇಟ್ ಸಂಗಾತಿ ಕಿಟಕಿಯ ಪಕ್ಕದಲ್ಲಿದ್ದ ಮೇಜಿನ ಬಳಿ ಕುಳಿತಿದ್ದರು. ಆ ಕಾಫಿ ಅಂಗಡಿಯ ಕಿಟಕಿಗಳು ಪೂರ್ಣ ಪ್ರಮಾಣದ ಪಾರದರ್ಶಕ ಗಾಜಿನಿಂದ ಕೂಡಿದ್ದು ಹೊರಗಿನ ರಾತ್ರಿಯ ಸುಂದರ ದೃಶ್ಯಾವಳಿಗಳನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದ್ವು. 10 ನಿಮಿಷಗಳ ಹಿಂದೆ ಅದೇ ಗಾಜಿನ ಕಿಟಕಿಯವರೆಗೆ ಒಂದು ಕಪ್ಪು ಬಣ್ಣದ ರೇಂಜ್ ರೋವರ್ ಬಂದು ನಿಲ್ಲುತ್ತೆ. ಆ ಕ್ಷಣದಲ್ಲಿ ಕಾರಿನ ಬಾಗಿಲನ್ನು ತೆರೆದು ಮಧ್ಯವಯಸ್ಕ ವ್ಯಕ್ತಿಯೊಬ್ಬರು ಹೊರಗೆ ಬಂದರು. ಅವರು ಸುತ್ತಲೂ ಎಚ್ಚರಿಕೆಯಿಂದ ನೋಡುತ್ತಾ ತಮ್ಮ ಕೈಯಲ್ಲಿದ್ದ ಕಾಫಿ ಕಪ್ಪನ್ನು ಹಿಡಿದು ಸಾಕ್ತಾ ಇದ್ರು. ಕೃಷ್ಣವೇಣಿ ವಿಷ್ಣುವರ್ಧನ್ ಎಲ್ಲಿಗೆ ಹೋಗ್ತಿದ್ದಾನೆ ಅನ್ನೋಂಥದ್ದನ್ನೇ ತಿಳಿಯದೆ ಆತನನ್ನೇ ರಹಸ್ಯವಾಗಿ ಗಮನಿಸ್ತಾ ಇದ್ಲು. ಕೃಷ್ಣವೇಣಿ, ನಿನ್ನ ಜೀವನ ಸಂಗಾತಿಯಿಂದ ನೀವು ಏನನ್ನ ನಿರೀಕ್ಷಿಸ್ತಾ ಇದ್ದೀರಾ? ಲಿಯಾನ್ ಕುತೂಹಲದಿಂದ ಉಬ್ಬುಗಳನ್ನು ಮೇಲಕ್ಕೆತ್ತಿ ಕೇಳಿದ್ದನು. ಆ ಕ್ಷಣದಲ್ಲಿ ಕಾಫಿ ಶಾಪ್ನ ಮುಖ್ಯ ಪ್ರವೇಶ ದ್ವಾರದಿಂದ ವಿಷ್ಣುವರ್ಧನ್ ಒಳಗೆ ಬರುವುದನ್ನು ಕೃಷ್ಣವೇಣಿ ಕಂಡ್ಲು. ಆತನ ಎತ್ತರದ ನಿಲುವು, ಗಂಭೀರ ನಡಿಗೆ ನೇರವಾಗಿ ಆಕೆಯಿಂದ ದಿಕ್ಕಿನ ತಲೆ ಸಾಕ್ತಿತ್ತು. ಮಾಣಿ ಆತನಿಗೆ ಆಸನವನ್ನು ತೋರಿಸ್ತು. ಆತ ಸರಿಯಾಗಿ ಕೃಷ್ಣವೇಣಿ ಲಿಯಾನ್ ಕುಳಿತಿದ್ದ ಮೇಜಿನ ಪಕ್ಕದಲ್ಲಿದ್ದ ಆಸನದಲ್ಲೇ ಬಂದು ಕುಳಿತುಕೊಳ್ತಾನೆ. ವಿಷ್ಣುವರ್ಧನ್ ಅವರ ಪಕ್ಕದಲ್ಲಿ ಅತ್ಯಂತ ಸಹಜವಾಗಿ ಕುಳಿತಿದ್ರು. ಆತನಿಂದ ಹೊರಹೊಮ್ಮುತ್ತಿದ್ದ ತಣ್ಣನೆಯ ಗಂಭೀರತೆಯ ಎದುರು ಈ ಕಾಫಿ ಶಾಪ್ನ ಏರ್ ಕಂಡೀಷನರ್ ಕೂಡ ಸೋತು ಹೋಗಿರೋ ಥರ ಭಾಸ ಆಗ್ತಾ ಇತ್ತು. ನನ್ನ ಸಂಗಾತಿ ಹೀಗಿರಬೇಕೆಂದು ನಾನು ಹೆಚ್ಚಿನ ನಿರೀಕ್ಷೆಗಳೇನು ಇಟ್ಟುಕೊಂಡಿಲ್ಲ ಅಂತ ಕೃಷ್ಣವೇಣಿ ಮೃದುವಾಗಿ ನುಡಿದ್ಲು. ಆಕೆಗೆ ಈ ಒಂದು ಅನಿರೀಕ್ಷಿತ ಭೇಟಿಯನ್ನು ಆದಷ್ಟು ಬೇಗ ಮುಗಿಸಿ ಅಲ್ಲಿಂದ ಹೊರಡಬೇಕಾಗಿತ್ತು. ಈತ ಪಕ್ಕದ ಮೇಜಿನಲ್ಲಿ ವಿಷ್ಣುವರ್ಧನ್ ಆಕೆಯ ರಕ್ಷಕನಂತೆ ಗಂಭೀರವಾಗಿ ಕುಳಿತಿರುವಂಥದ್ದು ಆಕೆಯ ಮನಸ್ಸಿನ ಒತ್ತಡವನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಿಸಿತ್ತು. ನಿಮಗೆ ಯಾವುದೇ ನಿರೀಕ್ಷೆಗಳಿಲ್ಲವೇ? ಹಾಗಾದರೆ ನನ್ನ ಪರಿಸ್ಥಿತಿಯ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ. ಲಿಯಾನ್ ಮಾತು ಮುಗಿಸೋ ಅಷ್ಟರಲ್ಲೇ ಕಾಫಿ ಕಪ್ ಪಕ್ಕದಲ್ಲಿದ್ದ ಆತನ ಮೊಬೈಲ್ ಫೋನ್ ಗಟ್ಟಿಯಾಗಿ ರಿಂಗ್ ಆಗೋಕ್ಕೆ ಶುರುವಾಯಿತು. ಕ್ಷಮಿಸಿ, ನಾನು ಈ ಫೋನ್ ಕರೆ ಸ್ವೀಕರಿಸಿ ಬರ್ತೀನಿ ಅಂತ ಹೇಳಿ ಲಿಯಾನ್ ಕಾಫಿ ಶಾಪ್ನ ಏಕಾಂತ ಮೂಲೆಯತ್ತ ಹೆಜ್ಜೆಯನ್ನು ಹಾಕ್ತಾನೆ. ಕೃಷ್ಣವೇಣಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಆದರೆ ಪಕ್ಕದಲ್ಲೇ ಕುಳಿತಿರುವಂತಹ ವಿಷ್ಣುವರ್ಧನ್ನತ್ತ ನೇರವಾಗಿ ನೋಡಲು ಧೈರ್ಯವಿಲ್ಲದೆ ಆಕೆ ಸುಮ್ಮನೆ ಕಣ್ಣುಗಳನ್ನು ಕೆಳಗಿಳಿಸ್ತಾಳೆ. ವಿಷ್ಣುವರ್ಧನ್ ಕೂಡ ಯಾವುದೇ ಚಲನವಲನವನ್ನು ತೋರದೆ ಪತ್ರಿಕೆಯನ್ನು ತಿರುಗಿಸುತ್ತಾ ಕಹಿ ಕಾಫಿಯನ್ನು ಕುಡಿತಾ ಇದ್ದ. ಆದರೆ ಆತನ ಸಂಪೂರ್ಣ ಗಮನ ಕೃಷ್ಣವೇಣಿಯ ಮೇಲೆಯೇ ಇತ್ತು. ಫೋನ್ ಕಾಲರ್ ಐಡಿಯಲ್ಲಿ ಅನಿತಾ ಅಂತ ಹೆಸರು ಕಾಣಿಸ್ತಿತ್ತು. ಲಿಯಾನ್ ಫೋನ್ ಸ್ವೀಕರಿಸ್ತಾನೆ. ಲಿಯೋ, ಆ ಬ್ಲೈಂಡ್ ಡೇಟ್ ಸಭೆ ಹೇಗೆ ನಡೀತಾ ಇದೆ? ಫಲಿತಾಂಶ ಏನು ಅಂತ ಅನಿತಾ ಅತ್ತ ಕಡೆಯಿಂದ ಆತಂಕ ಮತ್ತು ಆತುರದಿಂದ ಕೇಳ್ತಿದ್ದಾಳೆ. ದೂರದಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದ ಕೃಷ್ಣವೇಣಿಯನ್ನು ಒಮ್ಮೆ ನೋಡಿ ಲಿಯಾನ್, ಆಂಟಿ, ಆ ಹುಡುಗಿ ನೋಡಲು ತುಂಬ ಸುಂದರವಾಗಿದ್ದಾಳೆ ಹಾಗೂ ಅತ್ಯಂತ ಮುಗ್ಧಳಾಗೂ ಕೂಡ ಕಾಣ್ತಿದ್ದಾಳೆ.
ನಾನು ಆಕೆಗೆ ಮೋಸ ಮಾಡಿ ನೋಯಿಸೋಕೆ ಬಯಸೋದಿಲ್ಲ ಅಂತ ತಡೆಯಲಾರದೆ ಹೇಳೇ ಬಿಡ್ತಾನೆ. ಆತನ ಮಾತನ್ನು ಕೇಳಿದ ಅನಿತಾಗೆ ತೀವ್ರ ಕೋಪ ಬರುತ್ತೆ. ನಾನು ಬೇರೆ ರೀತಿಯ ಆಸಕ್ತಿ ಹೊಂದಿರುವವನು. ಆಕೆಗೆ ಯಾವುದೇ ವೈವಾಹಿಕ ಸುಖವಾಗಲಿ ಅಥವಾ ಸಾಮಾನ್ಯ ಪ್ರೀತಿಯನ್ನಾಗಲಿ ನೀಡೋಕ್ಕೆ ಖಂಡಿತ ನನ್ನಿಂದ ಸಾಧ್ಯವೇ ಆಗುವುದೇ ಇಲ್ಲ. ನಾವು ಮದುವೆ ಏನಾದರೂ ಆದರೆ ನನ್ನ ಪೋಷಕರು ವಂಶೋದ್ಧಾರಕ್ಕಾಗಿ ಮಗುವನ್ನು ಪಡೆಯೋಕ್ಕೆ ಖಂಡಿತ ಒತ್ತಾಯಿಸ್ತಾರೆ. ಆದರೆ ನನಗೆ ಯಾವುದೇ ಹೆಣ್ಣಿನ ಜೊತೆ ಸಂಸಾರ ಮಾಡೋಕ್ಕಾಗಲಿ ಅವರ ಮೇಲೆ ಯಾವುದೇ ರೀತಿಯ ಆಕರ್ಷಣೆ ಸಾಧ್ಯವೇ ಇಲ್ಲ. ಆಕೆ ಎಷ್ಟು ಸುಂದರವಾಗಿದ್ದರೂ ಶಾಂತವಾಗಿದ್ದರೂ ನನ್ನಿಂದ ಇದು ಸಾಧ್ಯವಿಲ್ಲ ಅಂತ ಲಿಯಾನ್ ಇಂಗ್ಲೀಷ್ನಲ್ಲಿ ಅನಿತಾಗೆ ತನ್ನ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾನೆ. ನೀನು ಎಂತಹವನಾಗಿದ್ದೀಯೋ ಇಲ್ವೋ ಎಂಬುದು ನನಗೆ ಮುಖ್ಯವಲ್ಲ. ನಿನ್ನ ಪ್ರೇಮಿಯನ್ನು ಉಳಿಸಿಕೊಳ್ಳಲು ನಿನಗೆ ಆಸೆ ಇದ್ದರೆ ನೀನು ಮೊದಲು ನಿನ್ನ ಹೆತ್ತವರನ್ನು ಒಲಿಸಲೇಬೇಕು. ಅವರಿಗೆ ಬೇಕಾಗಿರೋದು ಒಬ್ಬ ಮೊಮ್ಮಗ ಅಷ್ಟೇ. ಆ ಹುಡುಗಿಯನ್ನು ಮದುವೆಯಾಗಿ ವಿದೇಶಕ್ಕೆ ಕರ್ಕೊಂಡು ಹೋಗು. ಅಲ್ಲಿ ತಂತ್ರಜ್ಞಾನದ ಮೂಲಕ ಅಂದರೆ ಟೆಸ್ಟ್ ಟ್ಯೂಬ್ ಮಗುವನ್ನು ಪಡೆದುಕೊ. ನಂತರ ನೀನು ಆಕೆಯನ್ನು ಮುಟ್ಟುವ ಅಗತ್ಯವೂ ಕೂಡ ಇರುವುದಿಲ್ಲ ಅಷ್ಟೇ. ಆ್ಯಂಡ್ ನಾನು ಇದನ್ನೆಲ್ಲ ಕೂಡ ನಿನ್ನ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೀನೇನು ನಿಜಕ್ಕೂ ಅಷ್ಟೊಂದೇನು ಮೂರ್ಖನ? ಅನಿತಾ ಫೋನ್ನಲ್ಲಿ ಜೋರಾಗಿ ಬೆದರಿಕೆ ಹಾಕಿದ್ಲು. ಲಿಯೋ, ಆ ಹುಡುಗಿ ನಿನಗೆ ಸಿಕ್ಕಿರುವ ದೊಡ್ಡ ಅವಕಾಶ. ಈ ಅವಕಾಶವನ್ನು ಬಳಸಿಕೊಳ್ಳಲು ನಿನಗೆ ಯಾಕೆ ಮನಸ್ಸಿಲ್ಲ? ಮತ್ತು ಮುಖ್ಯವಾದ ವಿಷಯವನ್ನು ಮರಿಬೇಡ, ನಿನ್ನ ಪ್ರೇಮಿ ಮಾಡಿದ ಆರ್ಥಿಕ ಅಪರಾಧಕ್ಕೆ ನನ್ನ ಬಳಿ ಸಾಕ್ಷಿ ಇದೆ. ನಾನೇನಾದರೂ ಮನಸ್ಸು ಮಾಡಿದರೆ ಆತ ತನ್ನ ಉಳಿದ ಜೀವನವನ್ನು ಕೂಡ ಜೈಲಿನಲ್ಲೇ ಕಳೀಬೇಕಾಗುತ್ತೆ ಅಂತ ಅನಿತಾ ಆತನನ್ನು ತೀವ್ರವಾಗಿ ಬೆದರಿಸಿದ್ಲು. ಸುಮಾರು 10 ನಿಮಿಷಗಳ ಕಾಲ ಈ ರಹಸ್ಯ ಸಂಭಾಷಣೆಯನ್ನು ನಡೀತು. ಲಿಯಾನ್ ತನ್ನ ಕಟು ವಾಸ್ತವವನ್ನು ಎದುರಿಸಲು ಹಿಂತಿರುಗಿದಾಗ ಕೃಷ್ಣವೇಣಿ ಈಗಾಗಲೇ ಏನಾದರೂ ನೆಪ ಹೇಳಿ ಹೊರಡೋಕ್ಕೆ ಸಿದ್ಧಳಾಗಿದ್ಲು. ಆದರೆ ಲಿಯಾನ್ ಕುಳಿತುಕೊಳ್ಳುತ್ತಾ, ಕೃಷ್ಣವೇಣಿ, ಮೊದಲನೇದಾಗಿ ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾನೆ. ಇದು ಮೊದಲ ನೋಟದಲ್ಲೇ ಹುಟ್ಟಿದ ಪ್ರೀತಿಯಂತೆ, ಅಂದರೆ ಒನ್ ಸೈಡ್ ಲವ್ ಅಥವಾ ನೋಡಿದ ತಕ್ಷಣ ಆಗೋ ಫಸ್ಟ್ ಸೈಡ್ ಲವ್ ಅನ್ನೋದರ ಭಾಸವಾಗ್ತಿತ್ತು. ನೀನು ಕೂಡ ಮೊದಲ ನೋಟದಲ್ಲೇ ನನ್ನ ಪ್ರೀತಿಯಲ್ಲಿ ಬಿದ್ದಿದೆಯಾ ಎಂದು ನಾನು ತಿಳಿದುಕೊಳ್ಳಬಹುದೇ ಅಂತ ಲಿಯಾನ್ ಅತ್ಯಂತ ಗಂಭೀರವಾಗಿ ಕೇಳ್ತಾನೆ. ಕೃಷ್ಣವೇಣಿಗೆ ಏನು ಹೇಳಬೇಕೆಂದು ತೋಚದೆ ಮೌನವಾಗಿದ್ದು ಬಿಡ್ತಾಳೆ. ಮೊದಲ ನೋಟದಲ್ಲೇ ಪ್ರೀತಿಯೇ? ಇದು ತೀರಾ ಆತುರ ಮತ್ತು ಹಾಸ್ಯಾಸ್ಪದ, ನಂಬಲು ಅಸಾಧ್ಯವಾದ ನಿರ್ಧಾರವಲ್ಲವೇ? ಮೊದಲ ನೋಟದಲ್ಲೇ ತನ್ನನ್ನು ಪ್ರೀತಿಸಲು ಯಾರಿಗೂ ಯಾವುದೇ ಬಲವಾದ ಕಾರಣವಿರೋದಿಲ್ಲ. ಅದು ಸಾಧ್ಯವೂ ಇಲ್ಲ. ಅದೊಂದು ಆಕರ್ಷಣೆ ಅಂತ ಕೃಷ್ಣವೇಣಿ ಭಾವಿಸ್ತಾಳೆ. ನೀವು ನನ್ನ ಎತ್ತರ ಮತ್ತು ಆಕರ್ಷಕ ನೋಟವನ್ನು ಗಮನಿಸಬಹುದು. ನನ್ನ ಕುಟುಂಬದ ಅಗಾಧ ಸಂಪತ್ತಿನ ಬಗ್ಗೆಯೂ ನಿಮಗೆ ತಿಳಿದಿದೆ ಇದೆ. ನಾವು ಮದುವೆಯಾದ ನಂತರ ವಿದೇಶದಲ್ಲಿ ಶಾಶ್ವತವಾಗಿ ನೆಲೆಸಬಹುದು. ನಿಮ್ಮ ಭವಿಷ್ಯದ ಜೀವನದಲ್ಲಿ ನೀವು ಯಾವುದರ ಬಗ್ಗೆಯೂ ಕೂಡ ಚಿಂತಿಸಬೇಕಾಗಿಲ್ಲ ಅಂತ ನಾನು ನಿಮಗೆ ಭರವಸೆಯನ್ನು ನೀಡ್ತೇನೆ ಅಂತ ಲಿಯಾನ್ ತನ್ನ ಅನುಕೂಲಗಳ ಬಗ್ಗೆ ಶ್ಲಾಘಿಸಿಕೊಳ್ತಾನೆ. ಕೃಷ್ಣವೇಣಿಗೆ ತನ್ನ ನಗುವನ್ನು ತಡೆದುಕೊಳ್ಳಲಾಗದೆ ತಾನು ಕುಡಿದಿದ್ದ ಕಾಫಿ ಹೊರಬಂದು ಬಿಟ್ಟಿತ್ತು. ಈ ಸಮಯದಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ವಿಷ್ಣುವರ್ಧನ ತಣ್ಣನೆಯ ಕರುಣೆ ಇಲ್ಲದ ನೋಟ ನೇರವಾಗಿ ಆ ವಿದೇಶಿ ವ್ಯಕ್ತಿಯ ಮೇಲೆ ಬಿತ್ತು. ಅಯ್ಯೋ, ಕ್ಷಮಿಸಿ ಮಿಸ್ಟರ್ ಲಿಯಾನ್. ಕೃಷ್ಣವೇಣಿ ತಕ್ಷಣವೇ ಟಿಶ್ಯೂವನ್ನು ತೆಗೆದುಕೊಂಡು ಆತಂಕದಿಂದ ತನ್ನ ತುಟಿಗಳನ್ನು ಒರೆಸಿಕೊಂಡ್ಳು. ಆಕೆ ಆತನ ಮುಖವನ್ನು ನೋಡಿ, ನಮ್ಮಿಬ್ಬರ ವಿಚಾರಗಳು, ಜೀವನ ಶೈಲಿ ಒಂದಕ್ಕೊಂದು ಸರಿಹೊಂತವೆ ಎಂದು ನನಗಂತೂ ಅನ್ನಿಸ್ತಾ ಇಲ್ಲ. ನಾನು ಈ ಕಾಫಿ ಹಣವನ್ನು ನಾನೇ ಪಾವತಿಸ್ಕೊಳ್ತೀನಿ. ನಾನೀಗ ಹೊರಡ್ತಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳಲು ಆತನಿಗೆ ಗೌರವಯುತವಾಗಿ ತಲೆಯಾಡಿಸಿ ಬೀಳುಕೊಟ್ಟು ಕೃಷ್ಣವೇಣಿ ತನ್ನ ಹ್ಯಾಂಡ್ ಬ್ಯಾಗನ್ನು ಎತ್ಕೊಂಡು ಹಿಂತಿರುಗಿ ನೋಡದೆ ಕೆಫೆಯಿಂದ ಹೊರ ನಡೆದ್ಲು. ಕೆಫೆಯಿಂದ ಹೊರಬರ್ತಾ ಇದ್ದಾಗೇ ಕೃಷ್ಣವೇಣಿ ರಸ್ತೆಯಲ್ಲಿ ಚಲಿಸ್ತಿದ್ದ ಟ್ಯಾಕ್ಸಿಯೊಂದನ್ನು ನಿಲ್ಲಿಸ್ತಾಳೆ. ಆಕೆ ತನ್ನ ಮೊಬೈಲ್ನಲ್ಲಿದ್ದ ವಿಳಾಸವನ್ನು ಚಾಲಕನಿಗೆ ತೋರಿಸ್ತಾಳೆ. ಆ ವಿಳಾಸವು ನಗರದ ಅತ್ಯಂತ ಐಷಾರಾಮಿ ಮತ್ತು ಶ್ರೀಮಂತರು ವಾಸಿಸುವಂಥ ಶಾಂತ ಪ್ರದೇಶವನ್ನು ತೋರಿಸ್ತಾ ಇತ್ತು. ಟ್ಯಾಕ್ಸಿ ಡ್ರೈವರ್ ಮೀಟರ್ ಆನ್ ಮಾಡಿ ಕಾರನ್ನು ನಿಧಾನವಾಗಿ ಮುನ್ನಡೆಸ್ತಾನೆ. ಕೃಷ್ಣವೇಣಿ ಕೆಫೆಯ ಹೊರಗೆ ನಿಂತಿದ್ದಂತಹ ಕಪ್ಪು ಲ್ಯಾಂಡ್ ರೋವರ್ ಕಾರ್ನತ್ತ ಒಮ್ಮೆ ಹಿಂತಿರುಗಿ ನೋಡಿದ್ಲು. ಆ ಕಾರು ತನ್ನನ್ನು ಹಿಂಬಾಲಿಸ್ತಾ ಇರಲಿಲ್ಲ ಎಂಬುದನ್ನು ಕಂಡು ಆಕೆಗೆ ನಿರಾಳವಾಯಿತು. ಆತ ನಿಜಕ್ಕೂ ನಾನು ಹಿಂದೆ ತಿಳಿದುಕೊಂಡಿದ್ದಂತಹ ಸರಳ ಸೀನಿಯರ್ ವಿಷ್ಣುವರ್ಧನ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ತಾನು ಕಂಡಿದ್ದಂತಹ ಉತ್ಸಾಹಿ ವ್ಯಕ್ತಿ ಇಂದು ಇಷ್ಟೊಂದು ಗಂಭೀರ, ನಿಗೂಢ ಹಾಗೂ ಕಠಿಣ ಹೃದಯದ ದೊಡ್ಡ ಉದ್ಯಮಿಯಾಗ್ತಾನೆ ಅಂತ ಆಕೆ ಎಂದಿಗೂ ಕೂಡ ಊಹೆ ಮಾಡಿರಲಿಲ್ಲ. ದಾರಿಯಲ್ಲಿ ಆಕೆಗೆ ಕಾವ್ಯಾಡಿಂದ ಕರೆ ಬರುತ್ತೆ. ಕಾವ್ಯ ಆಕೆಯನ್ನು ಆದಷ್ಟು ಬೇಗ ನಿಗದಿತ ಸ್ಥಳಕ್ಕೆ ತಲುಪುವಂತೆ ಒತ್ತಾಯಿಸ್ತಾಳೆ. ರಾತ್ರಿ 9:15 ಗಂಟೆ ವೇಳೆಗೆ ಟ್ಯಾಕ್ಸಿ ಕೊನೆಗೂ ಆ ಶ್ರೀಮಂತ ವಸತಿ ಪ್ರದೇಶವನ್ನು ತಲುಪುತ್ತೆ. ಕಾವ್ಯ ಕೆಳಗಿಳಿದು ಬಂದು ಕೃಷ್ಣವೇಣಿಯನ್ನು ಕರೆದುಕೊಂಡು ಕೂಡ ಹೋಗ್ತಾಳೆ.
ಎದುರಿಗಿದ್ದ ಭವ್ಯವಾದ ಬಂಗಲೆ ಮತ್ತು ವಿಶಾಲವಾದ ಆವರಣವನ್ನು ಕಂಡು ಕೃಷ್ಣವೇಣಿ ಆಶ್ಚರ್ಯದಿಂದ ಬಾಯಿ ತೆರೆದು ಈ ಸ್ಥಳ ಅಂತ ಹೇಳ್ತಾಳೆ. ಇದು ನಿನಗೆ ಪರಿಚಿತವಾಗಿ ಕಾಣ್ತಾ ಇಲ್ವೇ? ಇತ್ತೀಚೆಗಷ್ಟೇ ಒಬ್ಬ ಪ್ರಸಿದ್ಧ ನಟಿ ಇಲ್ಲಿ ತನ್ನ ಅದ್ದೂರಿ ಹುಟ್ಟುಹಬ್ಬದ ಪಾರ್ಟಿಯನ್ನು ಕೂಡ ಆಚರಿಸ್ಕೊಂಡಿದ್ಲು. ಉದ್ಯಮ ರಂಗದ ಯುವ ಉದ್ಯಮಿಯನ್ನು ಆಕರ್ಷಿಸಲು ಮಾಡಿದ ಪ್ರಚಾರದ ಸಾಹಸವೆಂದು ಇಡೀ ಇಂಟರ್ನೆಟ್ ಇದರ ಬಗ್ಗೆಯೇ ಚರ್ಚೆ ಮಾಡ್ತಾ ಇದೆ. ಕಾವ್ಯ ನಿಟ್ಟುಸಿರು ಬಿಟ್ಟು ಕೃಷ್ಣವೇಣಿಯನ್ನು ಒಳಗಿನ ಆವರಣಕ್ಕೆ ಕರೆದೊಯ್ಯುತ್ತಾ, ಸೀನಿಯರ್ ವಿಷ್ಣುವರ್ಧನ್ ನಮ್ಮಂತೆ ಸಾಮಾನ್ಯ ವ್ಯಕ್ತಿ ಏನಲ್ಲ. ಈ ಬಾರಿ ಅವರೇ ಆ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ಆದ್ದರಿಂದ ನಮಗೆ ಟಿವಿಯಲ್ಲಿ ಮಾತ್ರ ನೋಡಲು ಸಿಗುತ್ತಿದ್ದ ಇಂತಹ ವೈಭವೋಪೇತ ಸ್ಥಳವನ್ನು ನೇರವಾಗಿ ನೋಡುವಂತಹ ಭಾಗ್ಯ ಈಗ ನಮಗೆ ಸಿಕ್ಕಿದೆ ಅಂತ ಹೇಳ್ತಾಳೆ. ಹಾಗಾದರೆ ಈ ಭವ್ಯವಾದ ಬಂಗಲೆ ಸೀನಿಯರ್ ವಿಷ್ಣುವರ್ಧನ್ಗೆ ಸೇರಿದೆ ಅಂತ ಕೃಷ್ಣವೇಣಿ ವಿಸ್ಮಯದಿಂದ ಯೋಚಿಸೋಕೆ ಶುರು ಮಾಡ್ಕೊಳ್ತಾಳೆ. ಆ ಊರಿನ ಅಗ್ರಗಣ್ಯ ಶ್ರೀಮಂತರಲ್ಲಿ ಕೃಷ್ಣವೇಣಿಗೆ ತಿಳಿದದ್ದು ಪ್ರಸಿದ್ಧ ಟೀ ಕಾರ್ಪೊರೇಷನ್ ಒಡೆತನದ ಕೃಷ್ಣ ಕುಟುಂಬ ಮಾತ್ರ. ನೀವು ಸೀನಿಯರ್ ವಿಷ್ಣುವರ್ಧನ್ ಅವರನ್ನು ಎಂದಾದರೂ ನೋಡಿದ್ದೀರಾ ಅಂತ ಕೃಷ್ಣವೇಣಿ ಆತಂಕದಿಂದ ಕಾವ್ಯ ಬಳಿ ಕೇಳ್ತಾಳೆ. ನಾನು ಅವರನ್ನು ಇನ್ನೂ ನೇರವಾಗಿ ನೋಡಿಲ್ಲ. ಅವರಿಗೆ ಏನೋ ತುರ್ತು ಕೆಲಸವಿರೋದ್ರಿಂದ ತಡವಾಗಿ ಬರಬಹುದು. ಕಾವ್ಯ ತನ್ನ ತುಟಿಗಳಿಂದ ಕಣ್ಣ ಸನ್ನೆ ಮಾಡುತ್ತಾ ಮುಂದುವರಿಸ್ತಾಳೆ. ಅತ್ತ ನೋಡು, ನಾವು ಸೀನಿಯರ್ ವಿಷ್ಣುವರ್ಧನ್ ಅವರನ್ನು ಭೇಟಿಯಾಗಿದ್ದೇವೆ ಎಂದು ತಿಳಿಯುತ್ತಿದ್ದಂತೆ ಎಲ್ಲವೂ ಎಷ್ಟು ಉತ್ಸಾಹದಿಂದ ಓಡೋಡಿ ಬರ್ತಾ ಇದ್ದಾರೆ. ಆ ಬಂಗಲೆ ಅತ್ಯಂತ ಬೃಹತ್ ಹಾಗೂ ಭವ್ಯವಾಗಿತ್ತು. ಅದರ ವಿಶಾಲವಾದ ಆವರಣದಲ್ಲಿ ಆಕರ್ಷಕವಾಗಿ ಸಜ್ಜಾಗಿದ್ದ ಮಹಿಳೆಯರು ಮತ್ತು ಪುರುಷರು ನೆರೆದಿದ್ದರು. ಖಂಡಿತ ಎಲ್ಲರೂ ಕೂಡ ಸಂಪೂರ್ಣವಾಗಿ ಸುಂದರವಾಗಿ ಏನೂ ಇರಲಿಲ್ಲ. ಕೃಷ್ಣವೇಣಿ ಮತ್ತು ಕಾವ್ಯಾಳಂತಹ ಸಾಮಾನ್ಯ ಹಿನ್ನೆಲೆಯ ಜನರು ಹಾಗೂ ಇನ್ನೂ ಕೆಲವರು ಮೇಜಿನ ಬಳಿ ಕುಳಿತು ಅತ್ಯಂತ ಸಂಕೋಚದಿಂದ ಪಾನೀಯವನ್ನು ಕೂಡ ಸವಿತಾ ಇದ್ರು. ಇವಳು ಕೃಷ್ಣವೇಣಿ, ನಿಮ್ಮಲ್ಲಿ ಯಾರಿಗಾದರೂ ಈಕೆಯನ್ನು ನೋಡಿದ್ದು ನೆನಪಿದೆಯಾ? ಕಾವ್ಯ ತನ್ನ ಸಹಪಾಠಿಗಳ ಗುಂಪಿನ ಬಳಿಗೆ ಕೃಷ್ಣವೇಣಿಯನ್ನು ಕರೆದೊಯ್ದು ಎಲ್ಲರಿಗೂ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾಳೆ. ಕನ್ನಡಕ ಧರಿಸಿದ್ದ ಒಬ್ಬ ಹಳೆಯ ಸಹಪಾಠಿ ತಕ್ಷಣವೇ ಎದ್ದು ನಿಂತು, ಖಂಡಿತ ನೆನಪಿದೆ. ತರಗತಿಯ 2ನೇ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತಹ ಆ 3 ಬುದ್ಧಿವಂತ ವಿದ್ಯಾರ್ಥಿಗಳಲ್ಲಿ ಈಕೆಯೂ ಒಬ್ಬಳಲ್ಲವೇ ಅಂತ ಹೇಳ್ತಾನೆ. ಕುಳಿತಿದ್ದ ಉಳಿದವರು ಎದ್ದು ನಿಂತರು. ಒಬ್ಬ ಪುರುಷ ಸಹಪಾಠಿ ಕೃಷ್ಣವೇಣಿಗೆ ಆಸ್ತಾಲಾಘವ ನೀಡ್ತಾನೆ. ನೀನು ಒಬ್ಬ ಮಹಿಳಾ ಸಹಪಾಠಿ, ಆಕೆಯತ್ತ ನೋಡಿ ಸ್ನೇಹಪರವಾಗಿ ಮುಗುಳ್ನಕ್ಕಳು. ಕಾವ್ಯಾಳ ಪರಿಚಯದ ನಂತರ ಕೃಷ್ಣವೇಣಿ ಬೇಗನೆ ತನ್ನ ಹಳೆಯ ಸಹಪಾಠಿಗಳ ಜೊತೆ ಬೆರೆತು ಹೋಗ್ತಾಳೆ. ಎಲ್ಲರೂ ತಮ್ಮ ಪ್ರಸ್ತುತ ಕೆಲಸ ಮತ್ತು ವೃತ್ತಿ ಜೀವನದ ಬಗ್ಗೆ ಮಾತನಾಡೋಕೆ ಶುರು ಮಾಡ್ಕೊಳ್ತಾರೆ. ಯಾರೂ ಶಾಲೆಯ ಹಳೆ ಕಹಿ ವಿಷಯಗಳನ್ನು ಕೆದಕಕ್ಕೆ ಹೋಗಲಿಲ್ಲ. ಶಾಲಾ ದಿನಗಳಲ್ಲಿ ನಡೆದ ಘಟನೆಗಳು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ನೆನಪಿರೋದಿಲ್ಲ ಎಂಬುದನ್ನು ಕೃಷ್ಣವೇಣಿ ಕೂಡ ಅರಿತುಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಮಾತನಾಡಿದ ನಂತರ ಎಲ್ಲರೂ ತಮ್ಮ ವಾಟ್ಸಪ್ ಸಂಖ್ಯೆಗಳನ್ನು ನಾರ್ಮಲ್ ಆಗಿ ವಿನಿಮಯವನ್ನು ಮಾಡ್ಕೊಳ್ತಾರೆ. ಆಗ ಯಾರೋ ಕುತೂಹಲದಿಂದ ಕೇಳಿದ್ರು, ಕಾವ್ಯ, ನಿಮ್ಮ ಅಮ್ಮ ಈಗ ಎಲ್ಲಿ? ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋದ್ರು? ಓಹ್, ನನ್ನ ತಾಯಿ ಒಳಗಿನ ಕೊಠಡಿಯಲ್ಲಿದ್ದಾರೆ. ಸೀನಿಯರ್ ವಿಷ್ಣುವರ್ಧನ್ ಪ್ರದೇಶದಿಂದ ಪ್ರಸಿದ್ಧ ವೈದ್ಯರ ತಂಡವನ್ನು ಕೂಡ ಕರೆಸಿದ್ದಾರೆ. ಹಾಗಾಗಿ ನಿಮಗೆ ನೆನಪಿದೆಯಾ, ನನ್ನ ತಾಯಿಯ ಕಾಲಿನ ಚಿಕಿತ್ಸೆಯನ್ನು ಕೂಡ ಅದು ಇನ್ನೂ ಊದಿಕೊಂಡು ತೀವ್ರ ನೋವಿನಿಂದ ಕೂಡಿದೆ. ಹಾಗಾಗಿ ನಾನು ಕರೆದೊಯ್ದು ಯಾವ ಆಸ್ಪತ್ರೆಯಲ್ಲೂ ಮೂಲ ಸಮಸ್ಯೆ ಏನು ಅಂತಲೇ ಗೊತ್ತಾಗಲಿಲ್ಲ ಎಂದು ಕಾವ್ಯ ಅಸಹಾಯಕತೆಯಿಂದ ನುಡಿತಾಳೆ. ಅವರಿದ್ದ ಮೂಲೆಯಲ್ಲಿ ಎಲ್ಲರೂ ಶಾಂತವಾಗಿ ಮಾತಾಡ್ತಿದ್ರು. ಆದರೆ ಬಂಗಲೆಯ ಇನ್ನೊಂದು ಭಾಗದಲ್ಲಿ ವಾತಾವರಣ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಬೆಲೆ ಬಾಳುವ ಉಡುಪುಗಳನ್ನು ಧರಿಸಿದ್ದ ಹಲವು ಶ್ರೀಮಂತ ಮಹಿಳೆಯರು ಈಜುಕೊಳದ ಬಳಿ ನಿಂತು ನಗುತ್ತಾ ಹರಟೆ ಹೊಡಿತಾ ಇದ್ರು. ಅವರು ತಮ್ಮ ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ಗಳನ್ನು ಹಾಗೂ ತಮಗೆ ಸುಲಭವಾಗಿ ಸಿಗದ ಅಪರೂಪದ ಲಿಪ್ಸ್ಟಿಕ್ ಬಣ್ಣಗಳನ್ನು ಪರಸ್ಪರ ಹೋಲಿಕೆ ಮಾಡಿಕೊಂಡು ಪ್ರದರ್ಶನ ಮಾಡ್ತಾಯಿದ್ರು. ಆ ಕ್ಷಣದಲ್ಲಿ ಬಂಗಲೆಯ ಮುಖ್ಯ ದ್ವಾರದಿಂದ ಕಾರಿನ ಕರ್ಕಶವಾದ ಒಂದು ಸದ್ದು ಕೇಳಿಸುತ್ತೆ. ಇದ್ದಕ್ಕಿದ್ದಂತೆ ಇಡೀ ಆವರಣವೇ ಸಂಪೂರ್ಣ ನಿಶಬ್ದವಾಯಿತು. ಪರಸ್ಪರರ ಜಂಬ ಕೊಚ್ಚಿಕೊಳ್ಳುತ್ತಿದ್ದ ಆ ಶ್ರೀಮಂತ ಮಹಿಳೆಯರು ಸಹ ತಕ್ಷಣವೇ ಮೌನಕ್ಕೆ ಜಾರಿದ್ರು. ಕಪ್ಪು ಬಣ್ಣದ ರೇಂಜ್ ರೋವರ್ ಕಾರು ಆವರಣದೊಳಗೆ ಬರುವುದನ್ನು ಎಲ್ಲರೂ ತದೇಕ ಚಿತ್ತದಿಂದ ನೋಡ್ತಾ ಇದ್ರು. ಆದರೆ ಕೃಷ್ಣವೇಣಿ ಮಾತ್ರ ಇತರರಿಗಿಂತ ತೀರಾ ಭಿನ್ನವಾಗಿ ಕಾಣಿಸ್ತಾ ಇದ್ಲು. ಸುತ್ತಲೂ ಇದ್ದವರ ಮುಖಗಳಲ್ಲೂ ನಾನಾ ನಮೂನೆಯ ಭಾವನೆಗಳಿದ್ವು. ಕೆಲವರಲ್ಲಿ ಆತುರ, ಕೆಲವರಲ್ಲಿ ನಾಚಿಕೆ, ಇನ್ನೂ ಕೆಲವರಲ್ಲಿ ನಿರಾಳತೆ. ಆದರೆ ಕೃಷ್ಣವೇಣಿಯ ಮುಖದಲ್ಲಿ ಮಾತ್ರ ಯಾವುದೇ ರೀತಿಯ ಒಂದು ವಿಶೇಷವಾದ ಭಾವನೆ ಅಂತ ಏನಿರಲಿಲ್ಲ. ಅತ್ಯಂತ ವಿಶಿಷ್ಟವಾದ VIP ನೋಂದಣಿ ಸಂಖ್ಯೆಯನ್ನು ಹೊಂದಿದ್ದ ಆ ರೇಂಜ್ ರೋವರ್ ಕಾರು ಸರಿಯಾಗಿ ಮಧ್ಯದಲ್ಲಿ ಬಂದು ನಿಲ್ಲುತ್ತೆ.
ಕಾರಿನ ಬಾಗಿಲು ತೆರೆದಾಗ ಆ ಭವ್ಯ ಬಂಗಲೆಗಿಂತಲೂ ಪ್ರಭಾವಶಾಲಿಯಾದ ಸಮಸ್ತ ಉದ್ಯಮ ಸಾಮ್ರಾಜ್ಯವನ್ನೇ ಆಳುವ ಆ ರಾಜ ಗಂಭೀರ ವ್ಯಕ್ತಿ ಕಾರಿನಿಂದ ಕೆಳಗಿಳಿಯೋಕೆ ಶುರು ಮಾಡ್ಕೊಳ್ತಾನೆ. ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿದ್ದಾನೆ. ಅವನ ನಿಲುವು ಹೇಗಿರಬಹುದು, ನೋಡೋಕೆ ಹೇಗಿದ್ದಾನೆ ಅನ್ನೋ ಕ್ಯೂರಿಯಾಸಿಟಿ. ಆತ ಕಾರಿನಿಂದ ಕೆಳಗಿಳಿದ. ಆತನ ಪ್ರಬಲ ವ್ಯಕ್ತಿತ್ವವು ಮಹಿಳೆಯರು ತಮ್ಮ ಸಂಗಾತಿಯಲ್ಲಿ ಅತ್ಯಂತ ಹೆಚ್ಚಾಗಿ ಬಯಸುವಂತಹ 3 ಪ್ರಮುಖವಾದ ಗುಣಲಕ್ಷಣಗಳನ್ನು ಮಾತ್ರ ಆತ ಹೊಂದಿದ್ದಾನೆಂದು ಸಾರಿ ಹೇಳ್ತಿತ್ತು. ಆಕ್ರಮಣಶೀಲತೆ, ಪೂರ್ಣ ನಿಯಂತ್ರಣ ಮತ್ತು ಗಂಭೀರವಾದ ಜವಾಬ್ದಾರಿ. ಆತ ನಿಜಕ್ಕೂ ಎಷ್ಟು ಸುಂದರವಾಗಿದ್ದಾನೆ ಅಂದರೆ, ಕೃಷ್ಣವೇಣಿಯ ಪಕ್ಕದಲ್ಲಿದ್ದ ಒಬ್ಬ ಮಹಿಳಾ ಸಹಪಾಠಿ ತನ್ನ ಅರಿವಿಲ್ಲದೆ ಮೆಲ್ಲನೆ ಉದ್ಗರಿಸ್ತಾಳೆ. ತಾನು ಹೇಳಿದ ಮಾತು ತನಗೆ ಅರ್ಥವಾದ ತಕ್ಷಣ ಆಕೆ ಬಾಯಿ ಮುಚ್ಚಿಕೊಂಡು ಧ್ವನಿಯನ್ನು ತಗ್ಗಿಸ್ತಾಳೆ. ಆದರೂ ಆಕೆಯ ಮಾತುಗಳು ಸುತ್ತಲಿದ್ದ ಎಲ್ಲರಿಗೂ ಕೂಡ ತುಂಬ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ವು. ಆತ ಸರಳವಾದ ಕಪ್ಪು ಪ್ಯಾಂಟ್ ಮತ್ತು ಕಾಲರ್ನ 2 ಗುಂಡಿಗಳನ್ನು ಬಿಚ್ಚಿದ್ದ ಬಿಳಿ ಶರ್ಟ್ ಧರಿಸಿ ಗಂಭೀರವಾಗಿ ಒಳಗೆ ನಡೀತಾನೆ. ಶರ್ಟ್ನ ತೋಳುಗಳನ್ನು ಮಡಚಿರುವುದು ಆತನಿಗೆ ರಾಜಸಿಕ ಗಾಂಭೀರ್ಯವನ್ನು ನೀಡ್ತಿತ್ತು. ಆ ವ್ಯಕ್ತಿ ನೇರವಾಗಿ ತನ್ನತ್ತಲೇ ಬರುತ್ತಿರುವುದನ್ನು ಕಂಡು ಕೃಷ್ಣವೇಣಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ಕೃಷ್ಣವೇಣಿ, ನೀನು ಇಲ್ಲಿಗೂ ಬಂದಿದ್ಯಾ? ವಿಷ್ಣುವರ್ಧನ್ ಇದ್ದಕ್ಕಿದ್ದಂತೆ ಆಕೆಯತ್ತ ನೋಡಿ ಮೃದುವಾಗಿ ಮುಗುಳ್ನಕ್ಕನು. ಸಾಮಾನ್ಯವಾಗಿ ತಣ್ಣಗಿರುವ ಆತನ ಗಂಭೀರ ಮುಖದಲ್ಲಿ ಮೂಡಿಸಿದ ಆ ಸಣ್ಣ ನಗು ಎದುರಿಗಿದ್ದವರ ಉಸಿರನ್ನೇ ನಿಲ್ಲಿಸುವಷ್ಟು ಪ್ರಭಾವಶಾಲಿ. ಆತನ ಧ್ವನಿಯಲ್ಲಿದ್ದ ಕಾಂತೀಯ ಸ್ವರ ಮತ್ತು ಗಾಂಭೀರ್ಯ ಎಂಥವರನ್ನೂ ಕೂಡ ಆಕರ್ಷಿಸುವಂಥದ್ದು. ಆತ ಹಾಗೆ ಕೇಳಿದಾಗ ಆತ ಇಂದು ರಾತ್ರಿ ಈ ಬೃಹತ್ ಪಾರ್ಟಿಗೆ ಬಂದಿದ್ದೇ ಕೇವಲ ಆಕೆಗಾಗಿ ಎನ್ನುವಂತೆ ಆ ಕ್ಷಣ ಭಾಸ ಆಗೋಯ್ತು. ಕೃಷ್ಣವೇಣಿ ತಲೆ ಎತ್ತಿ ವಿಷ್ಣುವರ್ಧನತ್ತ ಕಣ್ಣು ಮಿಡಿಸದೆ ನೋಡಿದ್ಲು. ಕೆಲ ಕ್ಷಣಗಳ ಕಾಲ ಸುತ್ತಲಿನ ಸಮಯವೇ ಎಪ್ಪುಗಟ್ಟಿದಂತೆ ಭಾಸವಾಯಿತು. ಆಕೆ ಮೆಲ್ಲನೆ ತನ್ನ ಸಾಮಾನ್ಯ ಸ್ಥಿತಿಗೆ ಮರಳಿದ್ರೂ ಮನಸ್ಸಿನಲ್ಲಿ ಹೇಳಲಾಗದ ನೂರಾರು ಭಾವನೆಗಳು ಆಕೆಯನ್ನು ತೀವ್ರವಾಗಿ ಕಲಕ್ತಾ ಇದ್ವು. ಆಕೆಯ ಉದ್ದವಾದ ನಡುಗುವ ಕಣ್ಣುರೆಪ್ಪೆಗಳು ಕೆಳಗೆ ಅಗಾಧವಾದ ಕಣ್ಣೀರು ಬಂದು ತುಂಬಿಕೊಳ್ಳುತ್ತೆ. ವಿಷ್ಣುವರ್ಧನ್ ಕೃಷ್ಣನೇ ಆಕೆಯ ನೆನಪಿನಲ್ಲಿದ್ದ ಸೀನಿಯರ್. ಹಿಂದೆ ಆಕೆ ಹೊಂದಿದ್ದ ಸಣ್ಣ ಪುಟ್ಟ ಅನುಮಾನಗಳು ಈಗ ಆತನ ಪ್ರತ್ಯಕ್ಷ ಉಪಸ್ಥಿತಿಯಿಂದ ಸಂಪೂರ್ಣವಾಗಿ ದೂರವಾಗಿದ್ವು. ವರ್ಷಗಳ ಅವಧಿಯಲ್ಲಿ ಆತ ಎಷ್ಟೋ ಬದಲಾಗಿದ್ದನು. ಹಾಗೆಯೇ ಆಕೆ ಕೂಡ. ಅದೃಷ್ಟವಶಾತ್ ಹಲವು ವರ್ಷಗಳು ಕಳೆದು ಹೋಗಿದ್ವು. ಶಾಲೆಗೆ ಸಡಿಲವಾದ ಸಮವಸ್ತ್ರದಿಂದ ಹಿಡಿದು ಇಂದಿನ ವೃತ್ತಿಪರ ಉಡುಪಿನವರೆಗೂ ಆಕೆಯ ಜೀವನದ ಪಯಣ ಸಾಗಿತ್ತು. ಇಷ್ಟೆಲ್ಲ ಸಮಯದ ನಂತರವೂ ತನ್ನ ಹೃದಯದ ಆಳದಲ್ಲಿ ವಿಶೇಷವಾದ ಸ್ಥಾನ ಪಡೆದಿದ್ದ ವ್ಯಕ್ತಿಯನ್ನು ಆಕೆ ಇಂದು ಮುಖಾಮುಖಿಯಾಗಿ ಭೇಟಿಯಾಗಿದ್ಲು ಕೂಡ. ಆದರೆ ದುರಾದೃಷ್ಟವಶಾತ್ ಪ್ರೌಢಶಾಲೆಯ ನಂತರ ಆಕೆಯ ಪ್ರಯಾಣ ಸುಲಭವಾಗೇನಿರಲಿಲ್ಲ. ಕುಟುಂಬದ ಪರಿಸ್ಥಿತಿಗಾಗಿ ಆಕೆ ಕೆಲವು ಅಸಹಾಯಕ ಹಾಗೂ ಅಹಿತಕರ ಕೆಲಸಗಳನ್ನು ಮಾಡಬೇಕಾಗಿ ಬರುತ್ತೆ. ಅವರಿಬ್ಬರು ಹೀಗೆ ಮುಖಾಮುಖಿಯಾಗಿ ನಿಂತಾಗ ಕೃಷ್ಣವೇಣಿಗೆ ಸ್ವಲ್ಪ ಸಮಯ ಹಿಂದೆ ಕಾರ್ನಲ್ಲಿ ಅವರಿಬ್ಬರ ನಡುವೆ ನಡೆದಂತಹ ಒಂದು ಭಾವೋದ್ರಿಕ್ತ ಆಲಿಂಗನೆ ಮತ್ತು ನೆನಪಾಯಿತು. ಮುತ್ತು. ಇದ್ದಕ್ಕಿದ್ದಂತೆ ಆಕೆ ಹೃದಯದಲ್ಲಿ ತೀವ್ರವಾದ ಭಾವನಾತ್ಮಕ ಅಲೆ ಉಕ್ಕಿ ಹರಿಯಿತು. ಆದರೆ ಅದನ್ನು ಹೊರಹಾಕಲು ಆಕೆ ತೀವ್ರವಾಗಿ ಹೆದರುತ್ತಿದ್ಲು. ಆ ನೋವು ಮತ್ತು ಒಲವನ್ನು ವಿವರಿಸಲು ಆಕೆಗೆ ಪದಗಳೇ ಸಿಗ್ತಾ ಇರಲಿಲ್ಲ. ಅವರಿಬ್ಬರು ಪ್ರೌಢಶಾಲೆಯಲ್ಲಿದ್ದ ಒಂದು ಹಳೆಯ ದಿನಗಳಿಗೆ ಕಾಲ ಹಿಂತಿರುಗಿದಂತೆ ಭಾಸವಾಗುತ್ತೆ. ಕತೆ ಮುಂದುವರಿಯುತ್ತೆ, ನೋಡೋಣ ಮುಂದುವರೆದ ಭಾಗದಲ್ಲಿ ಏನೇನಾಗ್ಬೋದು ಅಂತ. ಪ್ಲೀಸ್ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್